ಓಕೆ, ಇವತ್ತು ತಿಳ್ಕೊಳ್ಳೋಣ ಕೀವರ್ಡ್ಸ್ ಅಂದ್ರೆ ಏನು. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಕೀವರ್ಡ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಆಯ್ತಾ. ಪ್ರಮುಖ ಪಾತ್ರ ವಹಿಸುತ್ತೆ ಇಲ್ಲಿ. ಸೊ ಫಸ್ಟ್ ನಾವು ಕೀವರ್ಡ್ಸ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಕೀವರ್ಡ್ಸ್ ಆರ್ ದಿ ವರ್ಡ್ಸ್, ದಿ ಪ್ಯಾರಾಸ್ ದಟ್ ಪೀಪಲ್ ಟೈಪ್ ಇನ್ ಟು ಸರ್ಚ್ ಇಂಜಿನ್ಸ್ ಟು ಫೈಂಡ್ ವಾಟ್ ದೇ ಆರ್ ಲುಕಿಂಗ್ ಫಾರ್. ಅಂದ್ರೆ ಸೊ ಇದನ್ನ ನೀವು ಪಾಸ್ ಮಾಡ್ಕೊಂಡು ಈ ಆನ್ಸರ್ನ ಬರ್ಕೊಡಿ. ಯಾಕಂದ್ರೆ ಇಂಟರ್ವ್ಯೂ ಅಲ್ಲಿ ನಿಮಗೆ ಕ್ವಶನ್ಸ್ ಬಂದೇ ಬರುತ್ತೆ. ಯಾಕಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಅಥವಾ SEO ಕೀವರ್ಡ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಕೀವರ್ಡ್ಸ್ ನ ಹೇಗೆ ಸೆಲೆಕ್ಟ್ ಮಾಡಬೇಕು, ಯಾವ ತರದ ಕೀವರ್ಡ್ಸ್ ಗಳಿದೆ, ವೆಬ್ಸೈಟ್ ಅಲ್ಲಿ ಕೀವರ್ಡ್ಸ್ ಗಳನ್ನ ಎಲ್ಲೆಲ್ಲಿ ಹಾಕಬೇಕು, ಮತ್ತೆ ಯಾವ ತರ ಕೀವರ್ಡ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಯಾವ್ಯಾವ ಟೂಲ್ಸ್ ಅಲ್ಲಿ ಕೀವರ್ಡ್ ನ ಸರ್ಚ್ ಮಾಡಬೇಕು, ಇದ್ರ ಬಗ್ಗೆ ಸಪ್ರೇಟ್ ಆಗಿ ಹೇಳ್ತೀನಿ. ಮತ್ತೆ ಕೀವರ್ಡ್ಸ್ ನ ಅನಲೈಸ್ ಮಾಡ್ಬೇಕಲ್ಲ, ಅದನ್ನ ಎಕ್ಸೆಲ್ ಅಲ್ಲಿ ಹೇಗೆ ಅನಲೈಸ್ ಮಾಡ್ಬೋದು, ಏನೇನ್ ಪ್ಯಾರಾಮೀಟರ್ ನಾವು ಕನ್ಸಿಡರ್ ಮಾಡಬೇಕು, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಆಮೇಲೆ ಗೂಗಲ್ ಇಂದ ಕೆಲವೊಂದು ಕಂಡೀಷನ್ ಇರುತ್ತೆ, ಸೊ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಗೂಗಲ್ ಆಲ್ಗೋರಿದಮ್ ಅಂತ ಇರುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಆಯ್ತಾ. ಅದಕ್ಕೆ ಕೀವರ್ಡ್ಸ್ ಅಲ್ಲಿ ಇವಾಗ ನೀವು ಚೆಕ್ ಮಾಡ್ಬೇಕಾಗತ್ತೆ ಕೆಲವೊಂದು ಇನ್ಫಾರ್ಮೇಶನ್. ನಾನು ಇನ್ಫಾರ್ಮೇಶನ್ ಯಾವುದು ಕೊಟ್ಟಿಲ್ಲ, ಯಾಕಂದ್ರೆ ನೀವು ಸರ್ಚ್ ಮಾಡ್ಲಿ ಅಂತ ಹೇಳಿ. ಸೊ ದೇರ್ ಇಸ್ ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಕೀವರ್ಡ್ಸ್ ಇದೆ ಇಲ್ಲಿ, ಆಯ್ತಾ. ಸೊ ಇದನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಇಲ್ಲ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ. ನಾನು ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ, ಹೇಗೆ ವರ್ಕ್ ಆಗುತ್ತೆ, ಹೇಗೆ ಇದ್ರನ್ನ ನಾವು ವರ್ಕ್ ಮಾಡಬೇಕು, ಏನೇನ್ ಇನ್ಫಾರ್ಮೇಶನ್ ನಾವು ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಿಮಗೆ ಇದೆಲ್ಲದು ಬಂದೇ ಬರುತ್ತೆ. SEO ಮಾಡುವಾಗ ಅಥವಾ ನೀವು ಬೇರೆ ಏನೇ ಆಡ್ಸ್ ರನ್ ಮಾಡುವಾಗ ಇದೆಲ್ಲ ಸ್ವಲ್ಪ ನೋಡ್ಕೋಬೇಕಾಗುತ್ತೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಆಯ್ತಾ. ಅದಕ್ಕೆ ಸೊ ಫಸ್ಟ್ ಏನ್ ಮಾಡಿ, ನೀವು ಇನ್ಫಾರ್ಮೇಶನಲ್ ಅಂದ್ರೆ ಏನು, ಇದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ. ಸೊ ಹೇಗೆ ಇದು ಇನ್ಫಾರ್ಮೇಶನಲ್ ಆಗಿದೆ, ಯಾವ ತರ ಇದು ಇನ್ಫಾರ್ಮೇಶನ್ ಅಂತ ಕರೀತಾರೆ, ಇದ್ರ ಬಗ್ಗೆ ಸ್ವಲ್ಪ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ಇಲ್ಲ ಬೇರೆ ಯೂಟ್ಯೂಬ್ ಅಲ್ಲಿ ನೋಡಿ ತಿಳ್ಕೊಳ್ಳಿ, ಆಯ್ತಾ. ಇನ್ಫಾರ್ಮೇಶನಲ್ ಇದೆ, ನಾನು ಇದ್ರ ಬಗ್ಗೆ ಮಾಹಿತಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಲ್ಲ ಕೊಡ್ತೀನಿ. ಇದಕ್ಕೆ ಸಪ್ರೇಟ್ ಕ್ಲಾಸ್ ಮಾಡಿ ನಿಮಗೆ ಇನ್ಫಾರ್ಮೇಶನ್ ನಾನು ತಿಳಿಸ್ತೀನಿ, ಓಕೆನಾ. ಸೊ ಇದನ್ನ ಪಾಸ್ ಮಾಡ್ಕೊಂಡು ಎಲ್ಲ ನೋಟ್ ಮಾಡ್ಕೊಳ್ಳಿ. ಒಂದ್ಸತಿ ನಾನು ರೀಡ್ ಮಾಡಿ ಹೇಳ್ತೀನಿ, ಆಯ್ತಾ. ಇನ್ಫಾರ್ಮೇಶನಲ್ ಒಂದಾಯ್ತಾ, ನ್ಯಾವಿಗೇಷನಲ್ ಇದೆ, ಕಮರ್ಷಿಯಲ್ ಇದೆ, ಟ್ರಾನ್ಸಾಕ್ಷನಲ್ ಇದೆ, ಕಾಂಪಿಟೇಟರ್ ಅನಲೈಸ್ ಇದೆ. ನೋಡಿ, ಕಾಂಪಿಟೇಟರ್ ಅನಲೈಸ್ ಬಂದ್ಬಿಟ್ಟು ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಆಯ್ತಾ. ಡಿಜಿಟಲ್ ಮಾರ್ಕೆಟಿಂಗ್ ಪಾರ್ಟ್ ಅಲ್ಲಿ ಕಾಂಪಿಟೇಟರ್ ಅನಲೈಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಹೇಗೆ ಮಾಡೋದು, ಹೇಗೆ ಅನಲೈಸ್ ಮಾಡೋದು, ಯಾವ್ಯಾವ ಪ್ಯಾರಾಮೀಟರ್ ನಾವು ಯೂಸ್ ಮಾಡಬೇಕು ಅದು ನಾನು ಹೇಳ್ತೀನಿ. ಲಾಂಗ್ ಟೈಲ್ ಕೀವರ್ಡ್ಸ್, ಶಾರ್ಟ್ ಟೈಲ್ ಕೀವರ್ಡ್ಸ್, ಎಕ್ಸಾಕ್ಟ್ ಮ್ಯಾಚ್. ಇದು ಎಕ್ಸಾಕ್ಟ್ ಮ್ಯಾಚ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಆಡ್ವರ್ಡ್ಸ್ ಪಾರ್ಟ್ ಅಲ್ಲಿ ಬರುತ್ತೆ ಇದು, ಬಟ್ ಇಲ್ಲಿ ಹೆಂಗೆ ಎಕ್ಸಾಕ್ಟ್ ಮ್ಯಾಚ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಪ್ರಾಡಕ್ಟ್ಸ್ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಇ ಕಾಮರ್ಸ್ ಪೋರ್ಟಲ್ಲಿ ನೀವು ಆಡ್ಸ್ ಏನಾದ್ರು ಮಾಡಬೇಕಿಲ್ಲ, ಇ ಕಾಮರ್ಸ್ ಡೊಮೈನ್ ನೀವು ಡೊಮೈನ್ ಅಂದ್ರೆ ವೆಬ್ಸೈಟ್ ನೀವು ಆಪ್ಟಿಮೈಸೇಷನ್ ಮಾಡಬೇಕಾದ್ರೆ ಏನೇನು ಯೂಸ್ ಮಾಡಬೇಕು ಅದು ಹೇಳ್ತೀನಿ. ಆಮೇಲೆ ಮೆಟಾ ಡಿಸ್ಕ್ರಿಪ್ಷನ್, ಕಾಂಪಿಟೇಟರ್ ಕೀವರ್ಡ್ಸ್ ಅಂದ್ರೆ ಯಾವ್ದಾದ್ರು ಕಾಂಪಿಟೇಟರ್ ಕೀವರ್ಡ್ಸ್ ಅದು ಹೇಗೆ ಸಿಗೋದು ಅಂತ ಸೇಮ್ ಕಾಂಪಿಟೇಟರ್ ಅನಲೈಸ್ ಅಲ್ಲೇ ಬರುತ್ತೆ. ಆಮೇಲೆ ಜಿಯೋ ಟಾರ್ಗೆಟೆಡ್ ಕೀವರ್ಡ್ಸ್ ಅಂತ ಇದೆ, ಇದನ್ನ ಸರ್ಚ್ ಮಾಡಿ. ಇದರಲ್ಲಿ 3-4 ಇದೆ, ಆಯ್ತಾ. ಜಿಯೋ ಟಾರ್ಗೆಟೆಡ್ ಕೀವರ್ಡ್ಸ್ ಅಂದ್ರೆ ಹೇಗೆ, ಯಾವ ತರ ಮಾಡೋದು, ಅದ್ರ ಬಗ್ಗೆ ಮಾಹಿತಿ ಕ್ಲೀನಾಗಿ ಚೆಕ್ ಮಾಡಿ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪೇಜ್ ಟೈಟಲ್ಸ್, ಸಬ್ ಹೆಡ್ಡಿಂಗ್ಸ್, ನಿಚಿ ಕೀವರ್ಡ್ಸು ನಮಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಬ್ಲಾಗ್ ರೈಟಿಂಗ್ ಮಾಡುವಾಗ ಏನೇನು ಕೀವರ್ಡ್ಸ್ ಯೂಸ್ ಮಾಡಬೇಕು. ಇದಕ್ಕೆ ಕೆಲವೊಂದು ಸೈಟ್ಗಳಿದೆ, ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ, ಆ ಸೈಟ್ನ ನೋಡ್ಬಿಟ್ಟು ನೀವು ಸರ್ಚ್ ಮಾಡಿ ನೀವು ಕೂಡ ಮಾಡ್ಬೋದು. ಆಮೇಲೆ ಲೋ ಕಾಂಪಿಟೇಟರ್ ಕೀವರ್ಡ್ಸ್, ಆಯ್ತಾ. ಸೊ ಇಷ್ಟು ಇದಕ್ಕೆ ಇನ್ಫಾರ್ಮೇಶನ್ ಅಲ್ಲದೆ ಹೇಗೆ ವ್ಯಾಲಿಡೇಟ್ ಮಾಡಬೇಕು, ಅನಲೈಸ್ ಹೇಗೆ ಮಾಡಬೇಕು, ಪ್ರತಿಯೊಂದು ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಇದು ಇಂಪಾರ್ಟೆಂಟು, ಯಾಕಂದ್ರೆ 2 to 3 ಬಾರಿ ನೋಡ್ಬಿಟ್ಟು ರಿಯಲ್ ವೆಬ್ಸೈಟಲ್ಲಿ ಮಾಡಿ. ನಾನೇ ಒಂದು ವೆಬ್ಸೈಟು ರೆಡಿ ಮಾಡಿ ಕೊಡ್ತೀನಿ, ಆ ವೆಬ್ಸೈಟಲ್ಲಿ ನೀವು ಟ್ರೈ ಮಾಡಿ ನೋಡಿ, ಆಯ್ತಾ. ಅದ್ರ ಮೂಲಕ ನೀವು ಮಾಡಿಕೊಂಡು ಜಸ್ಟ್ ಟ್ರೈ ಮಾಡಿ. ಅದಾದ ನಂತರ ನೆಕ್ಸ್ಟು ನಿಮಗೆ ಕೀವರ್ಡ್ಸ್ನಲ್ಲಿ ಇಷ್ಟೊಂದು ತಿಳ್ಕೊಬೇಕಾಗತ್ತೆ.